ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಸದ್ಯ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಟ್ರಸ್ಟಿಗಳು ಮತ್ತು ವಚನಾನಂದ ಶ್ರೀಗಳ ಬೆಂಬಲಿಗರ ಮಧ್ಯೆ ವಾಗ್ವಾದಗಳು ನಡೀತಾ ಇರುವುದು. ಲೆಕ್ಕ ಕೇಳಿದಂತ ಭಕ್ತಾದಿಗಳು ಈಗ ಲೆಕ್ಕ ಕೊಡೋದಕ್ಕೆ ಟ್ರಸ್ಟಿಗಳು ಬಂದಾಗ ವಾಗ್ವಾದದಲ್ಲಿ ತೊಡಗಿದ್ದಾರೆ. 2008ರಿಂದ ಇಲ್ಲಿವರೆಗಿನ ಲೆಕ್ಕ ಕೊಡೋದಕ್ಕೆ ನಾವು ತಯಾರು ಅಂತ ಟ್ರಸ್ಟಿಗಳು ಬಂದ್ರು. ದೊಡ್ಡ ಪೆಂಡಾಲ್ ಹಾಕಲಾಗಿತ್ತು ಲೆಕ್ಕ ಕೊಡು ಚಳವಳಿಗೆ ಉತ್ತರ ಕೊಡೋದಕ್ಕೆ. ಸ್ವತಃ ವಚನಾನಂದ ಶ್ರೀಗಳನ್ನ ಕೂಡ ಆಹ್ವಾನಿಸಲಾಗಿತ್ತು. ಟ್ರಸ್ಟಿಗಳು ಆಹ್ವಾನ ಕೊಟ್ಟಿದ್ರು. ನೀವು ಬನ್ನಿ, ಏನ್ ಕನ್ಫ್ಯೂಷನ್ ಇದೆ ಲೆಕ್ಕದ ಬಗ್ಗೆ ಹೇಳಿ, ಲೆಕ್ಕ ಕೊಡೋದಕ್ಕೆ ನಾವು ರೆಡಿ ಅಂತ. ಈಗ ಲೆಕ್ಕ ಕೊಡಿ ಚಳವಳಿ ಹೋಗಿ ಜೈ ಜೈಕಾರಕ್ಕೆ ಸೀಮಿತವಾಗ್ತಾ ಇದೆ. ಇವರು ಅವರಿಗೆ ಜೈಕಾರ ಹಾಕ್ತಾ ಇದ್ರೆ ಅವರು ಅವರಿಗೆ ಜೈಕಾರ ಹಾಕ್ತಾ ಇದ್ದಾರೆ. ಎರಡು ರೀತಿಯಲ್ಲಿ ಜೈಕಾರಗಳು, ಧಿಕ್ಕಾರದ ಘೋಷಣೆಗಳು ಮಠದ ಆವರಣದಲ್ಲಿ ಕೇಳ್ತಾ ಇರು. ಉಚ್ಚಾಟನೆಯ ಪರ್ವ ಅದಾದ ನಂತರ ಲೆಕ್ಕ ಕೊಡಿಗೆ ಉತ್ತರ ಕೊಡೋದಕ್ಕೆ ಬಂದಾಗ ಅದಕ್ಕೆ ವಿರೋಧ. ವಚನಾನಂದ ಶ್ರೀಗಳು ಹೇಳ್ತಾರೆ ಟ್ರಸ್ಟಿಗಳು ಹೋಗ್ಲಿ, 5 ವರ್ಷ ಅವರದು ಅವಧಿ ಮುಕ್ತಾಯ ಆಗಿದೆ ಅಂತ. ಟ್ರಸ್ಟಿಗಳು ಹೇಳ್ತಾರೆ ವಚನಾನಂದ ಶ್ರೀಗಳು ಶ್ವಾಸಪೀಠಕ್ಕೆ ಹೋಗ್ಲಿ, ಅವರ ಆದ್ಯತೆ ಇದ್ದಿದ್ದು ಶ್ವಾಸಪೀಠ, ಇಲ್ಲಿಗೆ ಬೇಡ ಅವರು ಅಂತ ಟ್ರಸ್ಟಿಗಳು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಗೊಂದಲ ಮುಂದುವರೆದಿದೆ, ಗದ್ದಲ ಶುರುವಾಗಿದೆ. ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂತ ಮುನ್ಸೂಚನೆ. ವಚನಾನಂದ ಶ್ರೀಗಳ ಬೆಂಬಲಿಗರು ಮತ್ತು ಟ್ರಸ್ಟಿಗಳು ಮತ್ತವರ ಬೆಂಬಲಿಗರ ಮಧ್ಯೆ ಸದ್ಯ ವಾಗ್ವಾದ ನಡೀತಾ ಇದೆ. ಪರಿಸ್ಥಿತಿ ಕೈ ಮೀರೋ ಹಂತಕ್ಕೆ ಬರ್ತಾ ಇದೆ. ಲೆಕ್ಕ ಕೊಡೋದಕ್ಕೆ ಅಂತ ಬಂದಂತ ಟ್ರಸ್ಟಿಗಳು ಮತ್ತವರ ಬೆಂಬಲಿಗರು, ಲೆಕ್ಕ ಕೇಳದಂತ ವಚನಾನಂದ ಶ್ರೀಗಳ ಬೆಂಬಲಿಗರು, ಇವರ ಮಧ್ಯೆ ಈಗ ವಾಗ್ವಾದ ನಡೀತಾ ಇರು. ದೃಶ್ಯ ನೋಡ್ತಾ ಇದ್ದೀರಿ. ಪರಿಸ್ಥಿತಿ ಕೈ ಮೀರೋ ಹಂತಕ್ಕೆ ಬಂದಿದೆ. ಜಗದ್ಗುರುಗಳ ದರ್ಶನವನ್ನ ಪಡೆದು ಹೋಗುವ ವೇಳೆ ಪರಸ್ಪರ ಘೋಷಣೆಗಳನ್ನು ಸಹ ಕೂಗಿದ್ರು. ಮಠದಲ್ಲಿದ್ದಂತ ಶ್ರೀಗಳನ್ನ ಹಿಂದೆ ಮಠದಿಂದ ಕಳಿಸ್ತಾರೆ ಎಂಬ ವದಂತಿಗಳು ಹಬ್ಬಿದ್ದು. ಈ ಹಿನ್ನೆಲೆಯಲ್ಲಿ ಮಠದ ಪ್ರವೇಶ ದ್ವಾರಕ್ಕೆ ವಚನಾನಂದ ಸ್ವಾಮೀಜಿಯವರ ಬೆಂಬಲಿಗರು ಕುಳಿತಿರುವಂತದ್ದು, ಬೆಂಬಲಿತ ಭಕ್ತರು ಈಗ ಕುಳಿತಿರುವಂತದ್ದು. ಅಷ್ಟೇ ಅಲ್ಲದೆ ಮಾಜಿ ಶಾಸಕರಾದಂತಹ ಅರುಣ್ ಕುಮಾರ್ ಪೂಜಾರ್ ಅವರು ಸಹ ಇದ್ದಾರೆ. ಒಂದ್ ರೀತಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಒಳಗಡೆ ಶ್ರೀಗಳು ಇರುವಂತದ್ದು, ಈ ಪ್ರವೇಶ ದ್ವಾರದ ಎದುರೇ ಈಗ ಭಕ್ತರು ಸಹ ಕುಳಿತುಕೊಂಡಿರುವಂತದ್ದು. ಈಗ ಏನು ಅರುಣ್ ಕುಮಾರ್ ಪೂಜಾರ್ ಅವರು ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಏನ್ ಹೇಳಕ್ ಬಯಸ್ತೀರಿ? ಏನು ದೊಡ್ಡ ಹೈಡ್ರಾಮಾನೇ ಸೃಷ್ಟಿ ಆಗ್ತಾ ಇದೆ? ಹೈಡ್ರಾಮಾ ಏನಿಲ್ಲ. ಇವತ್ತಿನ ದಿವಸ ನಾವು ಲೆಕ್ಕ ಕೇಳಿದ್ದು ಬೇರೆ ತರ. ಅವರು ಬಹಳ ಅವಸರದಾಗಿ ರೆಡಿ ಮಾಡಿ 27ನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ. ಅವ್ರು ಬಹಳ ಬುದ್ಧಿವಂತರಿದ್ದಾರೆ. 27ನೇ ತಾರೀಕು ಬಹಳ ಮದುವೆ ಇರ್ತಾವು, ಯಾರು ಬರಲ್ಲ. ಏನೋ ಮಾಡಿ ಸ್ವಲ್ಪ ಲೆಕ್ಕ ಕೊಟ್ಟು ಎಲ್ಲ ಗುಳುಮ್ ಮಾಡಿ ಸ್ವಾಮೀಜಿನ ಹೊರಗೆ ಹಾಕ್ಬಿಡೋಣ ಅನ್ನೋದು ಅವ್ರು ಪ್ಲಾನ್ ಮಾಡಿದ್ರು. ನಾವು ಅವರು ಚಾಪಿ ತಳಗೆ ಹೋದ್ರೆ ನಾವು ರಂಗೋಲಿ ತಳಗೆ ಹೋಗ್ತೇವೆ. ನಾವು ಅವರಷ್ಟೇ, ಅವ್ರಿಗಿಂತ ಬಹಳ ಬುದ್ಧಿ ಇದೆ ನಮಗೆ. ಯಾಕಂದ್ರೆ ನಾವು ಇವತ್ತು ಲೆಕ್ಕ ಏನಿದೆ, ನಾವು ಕೇಳಿದ ಲೆಕ್ಕ ಬೇರೆ. ಇಡೀ ರಾಜ್ಯದ ಜನತೆ ಬಂದು ಮಠಕ್ಕೆ ಬಂದು ನೀವು ಹೇಳ್ರಿ ಜನಕ್ಕೆ, ನಾವು ಹೇಳ್ತೇವೆ. ಸುಮಾರು ಲಕ್ಷಾಂತರ ಜನ ಸೇರಿ ಯಾರ್ಯಾರು ಏನೇನು ಕೊಟ್ಟಾರ ಅನ್ನೋದು ಒಂದಿನ ಆಗಲಿ ಯಾವುದು ಕೂಡ ಘರ್ಷಣೆ ಬೇಡ. ನೀವು ಏನು ಬಂದಿದೆ ನೀವು ಹೇಳ್ರಿ, ಯಾರು ಮಿಸ್ ಆಗಿದೆ ನಾನು ಮಿಸ್ ಆಗಿದೆ ಅಂತಂದು ಹೇಳಿ ಅವತ್ತು ಅದು ಲೆಕ್ಕ ಕರೆಕ್ಟ್ ಚುಪ್ತಾ ಆಗ್ಬೇಕನ್ನೋದು ನಮ್ದು ವಾದ. ಅವ್ರು ಏನು ಮಾಡಿದಾರೆ ಅಂದ್ರೆ
ಇವತ್ತು ಈಗೆಲ್ಲ ಸಮಾಜದ ಮೇಲೆ ಅವ್ರಿಗೆ ಬೇಕಾದ್ರೆ ಇರ್ತಾರೆ. ಅವ್ರಿಗೆ ಬೇಕಾದ ಜನನ್ನ ಕರ್ಕೊಂಬಂದು ಶಾಮಿಯಾನ ಹಾಕ್ಸಿ ಒಂದು 2,000 ಚೇರನ್ನ ಹಾಕಿದಂಗೆ ಕಾಣ್ತಾರೆ. ಹಾಕಿ ಅದನ್ನ ಲೆಕ್ಕ ಕೊಟ್ಟು ನಾವು ಲೆಕ್ಕ ಕೊಟ್ಟೇವಂತ ಇಡೀ ರಾಜ್ಯದ ಜನತೆಗೆ ತೋರ್ಸಕ್ ಕೊಂಡಾರ. ನಾವು ಇದನ್ನು ಒಪ್ಪಲ್ಲ, ಸಮಾಜ ಒಪ್ಪಲ್ಲ. ನಾನು ಅನ್ನೋದಕ್ಕಿಂತ ಸಮಾಜ ಈ ಲೆಕ್ಕವನ್ನ ಒಪ್ಪಲ್ಲ. ನಮ್ದು ಧರ್ಮದ ಲೆಕ್ಕ ಬೇಕು, ಕೃಷ್ಣನ ಲೆಕ್ಕ ಬೇಡ. ಅದಕ್ಕೆ ಧರ್ಮ ಪ್ರಕಾರ ಲೆಕ್ಕ ಕೊಡ್ಬೇಕು. ಇವತ್ತು ಅವ್ರೇನು ಲೆಕ್ಕ ಕೊಡ್ತಾ ಇದಾರೆ ಅದಕ್ಕೆ ನಮ್ದು ವಿರೋಧ ಇದೆ. ಆ ಲೆಕ್ಕಕ್ಕೂ ನಮಗೆ ಸಂಬಂಧ ಇಲ್ಲ. ಅವ್ರ ಪ್ಲಾನ್ ಏನು, ಇವತ್ತು ನಾವೇನಾರ ಮಾಡಿ ಸ್ವಾಮೀಜಿ ಅವರನ್ನ ಉಚ್ಚಾಟನೆ ಮಾಡಿವಿ ಅಂತ. ಅವರಿಗೆ ಉಚ್ಚಾಟನೆ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಸಂಘ, ಸ್ವಾಮೀಜಿಗಳು, ಟ್ರಸ್ಟ್ಗಳು ವ್ಯತ್ಯಾಸ ಬಂದಾಗ ಸಂಘ ನಡುವೆ ಇಂಟರ್ಫಿಯರ್ ಆಗಿ ಅವರನ್ನ ಯಾರು ತಪ್ಪು ಮಾಡಿರ್ತಾರೆ ಅವ್ರು ಉಚ್ಚಾಟನೆ ಮಾಡ್ಬೇಕಂತ ಆಗಿದೆ. ನಾವು ನಿನ್ನೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸೋಮಗೌಡ ಪಾಟೀಲ್ ಅವರು 3 ಧರ್ಮದರ್ಶಿಗಳನ್ನ ಉಚ್ಚಾಟನೆ ಮಾಡಿದ್ದಾರೆ. ಅವರಿಗೆ ಇವತ್ತು ಯಾವುದು ಕೂಡ ಮಠದಲ್ಲಿ ಅಧಿಕಾರ ಇಲ್ಲ. ಇವತ್ತು ನೀವು ಈಗ ಪ್ರವೇಶ ದ್ವಾರದಲ್ಲಿ ಕುಳಿತಿದ್ದು ಯಾಕೆ? ಇವತ್ತು ಶ್ರೀಗಳನ್ನ ಹೊರಗೆ ಕಳಿಸ್ತಾರೆ. ಹೌದೌದು, ನಾವು ಪ್ರವೇಶ ದ್ವಾರದ ಮೇಲೆ ಕುಂತಿರೋದು ಯಾಕಂತಂದ್ರೆ ಈಗ ಅವ್ರು ಬಂದರು, ಅಲ್ಲಿ ನಮ್ಮ ಮಾಂತಪ್ಪರದ ಮೂರ್ತಿಗೆ ನಮಸ್ಕಾರ ಮಾಡಿದ್ರೆ ನಮ್ದು ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ ನಮ್ದು. ಆದ್ರೆ ಸ್ವಾಮೀಜಿಗಳಿಗೆ ಏನು ತೊಂದರೆ ಆಗಬಾರ್ದು ಅಂತ ನಾವೆಲ್ಲ ರಕ್ಷಣೆಗೆ ಕುಂತಿರ್ತಕ್ಕಂಥ. ಯಾವುದೇ ಕಾರಣಕ್ಕೂ ಸ್ವಾಮೀಜಿಯವರ ಜೀವ ಇರೋವರೆಗೂ ಕೂಡ ಈ ಮಠದಿಂದ ಹೊರಗೆ ಹೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಸ್ವಾಮೀಜಿಯವರೇ ನಮ್ಮ ಪೀಠಾಧಿಪತಿಗಳು, ನಮ್ಮ ಜಗದ್ಗುರುಗಳೇ, ವಚನಾನಂದ ಶ್ರೀಗಳೇ ನಮ್ಮ ಪೀಠಾಧಿಪತಿಗಳು. ಅವ್ರು ಏನ್ ಮಾಡಿದ್ರೆ ಅದಕ್ಕೆ ಅದು ಕೂಡ ಮಾನ್ಯತೆ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. BC ಉಮಾಪತಿ ಅವರು ಹೇಳ್ತಾರೆ, ಇಂದು ಲೆಕ್ಕ ಕೊಟ್ಟ ಬಳಿಕ ಭಕ್ತರೇ ಅವರನ್ನು ಹೊರಗೆ ಕಳಿಸ್ತಾರೆ ಅಂತ. ಯಾರು ಬರ್ಲಿ ಅಲ್ಲ ಸರ್, ಅದಕ್ಕೆ ಕುಂತೇವಿ. ಅವ್ರ ಲೆಕ್ಕ ಕೊಡ್ಲಿ ಸರ್, ನಾವು ಅದಕ್ಕೆ ಕುಂತಿದ್ದೇವೆ ಬರ್ಲಿ ಅಂತ. ಅಲ್ಲಿಂದ ಬರ್ಬೇಕಲ್ಲ, ನಾವು ಹೋಗ್ತೇವೆ ಅಲ್ಲಿಗೆ. ಈಗ ನಾವು ಅಲ್ಲಿಗೆ ಹೋಗ್ಬಾರ್ದು, ಅವ್ರು ಏನ್ ಕೊಡ್ತಾರೆ ಕೊಡ್ಲಿ ಅಂತ ನಾವು ಬಹಳ ತಾಳ್ಮೆಗಿದ್ದೇವೆ. ಈಗ ನಮ್ಮ ಜನ ಅಲ್ಲಿ ನುಗ್ತಂದ್ರೆ ಅವ್ರ ಲೆಕ್ಕ ಕೊಡ್ತಾರ? ಅವರಿಗೆ ಏನು ಇವತ್ತು ಅವ್ರು ಮಾಡೋ ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು ಅಂತ ನಾವು ಸುಮ್ಮಿದ್ದೇವೆ. ಅವ್ರು ಏನಾದ್ರು ಇಲ್ಲಿ ತೊಂದರೆ ಮಾಡಕ್ ಬಂದ್ರೆ ನಾವು ಅಲ್ಲಿ ತೊಂದರೆ ಮಾಡ್ತೇವೆ. ವಚನಾನಂದ ಶ್ರೀಗಳ ಮೇಲೆ ಹಲ್ಲೆ ನಡೆಯುವ ಸಾಧ್ಯತೆ ಇದೆ ಅಂತ ಪರಮೇಶ್ವರ ಗೌಡರು ದೂರು ನೀಡಿದ್ರು. ಆ ರೀತಿ ಸಾಧ್ಯತೆ ಇದೆಯಾ? ವಚನಾನಂದ ಶ್ರೀಗಳವರಿಗೆ ಏನಾದರೂ ಆದ್ರೆ ಇವತ್ತು ಅದಕ್ಕೇನು ಅವರೇ ಹೊಣೆ. ಶ್ರೀಗಳಿಗೆ ಏನಾದರೂ ಒಂದು ಪಿನ್ ಕಾಳುವಷ್ಟು ನೋವಾದ್ರೆ ಅವರ ಹೊಣೆ. ಯಾವುದೇ ಕಾರಣಕ್ಕೂ ವಚನಾನಂದ ಶ್ರೀಗಳವ್ರನ್ನ ಹೊರಗೆ ಕಳ್ಸಕ್ಕಂತ ಅವಶ್ಯಕತೆನೇ ಇಲ್ಲ, ಅದಕ್ಕೆ ಅವಕಾಶನೂ ಕೊಡಲ್ಲ. ಇವತ್ತಿನ ನಾವು ಏನು ಸ್ವಲ್ಪ ಜನ ಬಂದೇವಿ, ಇನ್ನು ಬರ್ತಾ ಇದಾರೆ ಭಕ್ತರು, ರಾಜ್ಯಾದ್ಯಂತ ಭಕ್ತರು ಬರ್ತಾ ಇದಾರೆ. ಸುಮಾರು ಸಾಯಂಕಾಲ ಈ ಮಧ್ಯಾಹ್ನ ಅನ್ನೋದಕ್ಕೆ ಒಂದು 5,000-6,000 ಜನ ಇಲ್ಲಿ ಸ್ವಾಮೀಜಿ ಭಕ್ತರು ಬರ್ತಾರೆ. ಏನು ತೊಂದರೆ ಇಲ್ಲ. ಇದು ರಾಣೆಬೆನ್ನೂರು ಮಾಜಿ ಶಾಸಕರಾದಂತ ಅರುಣ್ ಕುಮಾರ್ ಪೂಜಾರ್ ಅವರು ಹೇಳ್ತಾ ಇರುವಂತ ಮಾತು. ಯಾವುದೇ ಕಾರಣಕ್ಕೂ ನಾವು ಮಠದಿಂದ ಸ್ವಾಮೀಜಿ ಅವರನ್ನು ಹೊರಗೆ ಕಳಿಸಲು ಬಿಡಲ್ಲ. ಆ ರೀತಿ ಏನಾದರೂ ಹುನ್ನಾರ ನಡೆಸಿದ್ರೆ ನಾವು ಸಹ ತಕ್ಕ ಉತ್ತರ ನೀಡ್ತೀವಿ. ಅವರು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಗ್ತೀವಿ ಎಂಬ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬಟ್, ಏಷ್ಯನ್ ನೆಟ್ 4 ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.